ಓಂ ಶಾಂತಿ. ಬಾಬಾರವರ ಈ ಯಜ್ಞದಲ್ಲಿ 33 ಕೋಟಿ ದೇವಿ ದೇವತೆಗಳು ತಯಾರಾಗ್ತಾರೆ. ಬಾಬಾರವರು ಈ 33 ಕೋಟಿ ದೇವತೆಗಳನ್ನು 5 ರೀತಿಯಲ್ಲಿ ನೋಡ್ತಾರೆ. ಕೊನೆಯಿಂದ ಬರೋಣ. ಅನೇಕ ಪ್ರದರ್ಶನಿಗಳಲ್ಲಿ ಈ ಎಲ್ಲ ಆತ್ಮರು ಬರ್ತಾರೆ. ಬಾಬಾರವರ ಜ್ಞಾನವನ್ನು ಚೂರು ಪಾರು ತಿಳ್ಕೊತಾರೆ. ಮೌಂಟ್ ಅಬುಗೂ ಬರ್ತಾರೆ. ಮೌಂಟ್ ಅಬು ಎಲ್ಲ ಸುತ್ತುತ್ತಾರೆ, ಜ್ಞಾನವನ್ನು ಕೇಳ್ತಾರೆ. ಹೊರಗಡೆ ದೇವಸ್ಥಾನಗಳು ಅದು ಇದು ಎಲ್ಲ ಸುತ್ತುತ್ತಾರೆ. ಕೆಲವರು ಟ್ರಿಪ್ ಅಂತ ಹೋಗಿ ಮೌಂಟ್ ಅಬು ನೋಡ್ಕೊಂಡು ಬರ್ತಾರೆ. ತುಂಬ ಖುಷಿಯಾಗತ್ತೆ ಅವರಿಗೆ ಅಲ್ಲಿ ವಾತಾವರಣವೆಲ್ಲ, ಜ್ಞಾನವೂ ಖುಷಿಯಾಗತ್ತೆ. ಇವರು ತಾವು ಯಾವುದೇ ಕೋರ್ಸು ತಗೋತಾರೆ, ಆದರೆ ಯಾವುದೇ ರೀತಿ ಮುರುಳಿ ಓದಲ್ಲ, ಯೋಗ ಮಾಡಲ್ಲ, ಸ್ನೇಹಿಯಾಗಿರ್ತಾರೆ. ಹೊರಗಡೆ ಹೋಗಿ ಲೌಕಿಕದವ್ರಿಗೆ ಬ್ರಹ್ಮಕುಮಾರೀಸ್ ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಮನಸಾರೆ ಹೊಗಳ್ತಾರೆ. ಇನ್ನೂ ಅನೇಕರಿಗೆ ಬ್ರಹ್ಮಕುಮಾರೀಸ್ಗೆ ಬರಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಆದರೆ ತಾವು ಯಾವುದೇ ರೀತಿಯ ಪುರುಷಾರ್ಥವನ್ನು ಮಾಡಲ್ಲ. ಇವರು ಸ್ನೇಹಿ ಆತ್ಮರು. ತ್ರೇತಾಯುಗದ ಕೊನೆಯ 2-3 ಜನ್ಮಗಳನ್ನು ಇವರು ಪಡ್ಕೋತಾರೆ. ಇವರು ಸ್ನೇಹಿ ಆತ್ಮರು. ಇವರ ನೆಕ್ಸ್ಟ್ ಕೆಟಗರಿ ಬಂದ್ಬಿಟ್ಟು ಸಹಯೋಗಿ ಆತ್ಮರು. ಇವರು ಕೂಡ ಯಾವುದಾದ್ರೂ ಕಾರಣದಿಂದಾಗಿ ಬ್ರಹ್ಮಕುಮಾರೀಸ್ ಅವರ ಸಂಪರ್ಕದಲ್ಲಿ ಬರ್ತಾರೆ, ಕೋರ್ಸನ್ನು ತಗೋತಾರೆ. ಅದರಿಂದಾಗಿ ಅವರ ಕೆಲವು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿರುತ್ತೆ. ಇಲ್ಲಿ ಬಂದರೆ ತುಂಬ ಚೆನ್ನಾಗಾಗತ್ತೆ ಅನ್ನೋ ಒಂದು ಭಾವನೆ ಕೂಡ ಇಟ್ಕೋತಾರೆ. ಅನೇಕ ರೀತಿಯ ಸಹಯೋಗವನ್ನು ಕೊಡ್ತಾರೆ ಇವರು. ಹಣಕಾಸಿಂದಾಗಿರ್ಬೋದು, ಸೆಂಟರ್ಗೆ ಮನೆ ಮಾಡಿಕೊಡೋದಾಗಿರ್ಬೋದು, ಇನ್ನೂ ಅನೇಕ ರೀತಿಯ ಸಹಯೋಗವನ್ನು ಕೊಡ್ತಾರೆ. ಆದರೆ ಇವ್ರಿಗೆ ಮುರುಳಿ ಕೇಳಿದ್ರೂ ಕೂಡ ಅರ್ಥ ಆಗೋದಿಲ್ಲ, ಯೋಗ ಮಾಡಿದ್ರೂ ಕೂಡ ಟ್ರೈ ಮಾಡಿದ್ರೂ ಕೂಡ ಅರ್ಥ ಆಗೋದಿಲ್ಲ, ಅಥವಾ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಇವರು ಸಹಯೋಗಿಯಾಗೇ ಇರ್ತಾರೆ. ಮೊದಲನೆಯವರು ಸ್ನೇಹಿ ಆತ್ಮರು, ಎರಡನೆಯವರು ಸಹಯೋಗಿ ಆತ್ಮರು. ಇವರಿಬ್ಬರದು ಕೆಟಗರಿ ಏನಾಗುತ್ತೆ, ತ್ರೇತಾಯುಗದಲ್ಲಿ ಮಾತ್ರ ಬರುತ್ತೆ. ಇವರಿಬ್ಬರಲ್ಲೂ ಕೂಡ ಸಾತ್ವಿಕ ಆಹಾರವಾಗಲಿ ಪವಿತ್ರತೆ ಆಗಲಿ ಇರುವುದಿಲ್ಲ. ಯಾರಲ್ಲಿ ಸಾತ್ವಿಕ ಆಹಾರ ಮತ್ತು ಪವಿತ್ರತೆ ಇರುವುದಿಲ್ಲ ಅವರು ಸತ್ಯುಗದಲ್ಲಿ ಜನ್ಮ ತಗೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಬಾಬಾ ಹೇಳಿದ್ದಾರೆ. ಸತ್ಯುಗಕ್ಕೆ ಬರಬೇಕು ಅಂದರೆ ಕನಿಷ್ಠ 1 ವರ್ಷನಾದರೂ ಸಾತ್ವಿಕ ಆಹಾರ, ಪವಿತ್ರತೆ ಮತ್ತು 1 ವರ್ಷನಾದರೂ ನಿರಂತರ ಮುರಳಿ ಮತ್ತು ಅಮೃತ ವೇಳೆಯ ಯೋಗವನ್ನು ಮಾಡಿರಲೇಬೇಕು. ಇದು ಬಾಬಾರವರು ಹಾಕಿರುವಂತಹ ಒಂದು ಈಶ್ವರಿಯ ಮರ್ಯಾದೆ ಆಗಿದೆ, ಅಥವಾ ನಿಯಮ ಆಗಿದೆ. ಅದನ್ನು ಫಾಲೋ ಮಾಡಿದವ್ರು ಮಾತ್ರ ಸತ್ಯುಗಕ್ಕೆ ಹೋಗಬಹುದು. 31 ಕೋಟಿ ಆತ್ಮರು ಏನಿದ್ದಾರೆ, ಇದರಲ್ಲಿ 75% ಈ ಸ್ನೇಹಿ ಸಹಯೋಗಿ ಆತ್ಮರೇ ಇರ್ತಾರೆ. 31 ಕೋಟಿಯಲ್ಲಿ ಇನ್ನು ಉಳಿದ 25% ಪುರುಷಾರ್ಥವನ್ನು ಮಾಡಿ ಫೇಲ್ ಆಗಿರ್ತಾರೆ. ಅಂಥವರು ಅಲ್ಲಿಯ ರಾಜಮನೆತನದವರು ಆಗ್ತಾರೆ ಅಂತ ಹೇಳ್ತಾರೆ. ಇವರನ್ನ ಫಾಲೋಯರ್ಸ್ ಅಂತಾರೆ, ಬ್ರಹ್ಮಕುಮಾರೀಸ್ ಫಾಲೋಯರ್ಸ್ ಅಂತಾರೆ ಹೊರತು ಬಾಬಾರವರ ಮಕ್ಕಳು ಅಂತ ಕರೆಯಲಾಗುವುದಿಲ್ಲ. ಇವರಿಗೆ ಬಾಬಾರವರು ತ್ರೇತಾಯುಗದಲ್ಲಿ 12 ಜನ್ಮ ಬೇಕಾದರೂ ಕೊಡ್ತಾರೆ. ಆದರೆ ಇನ್ನೊಂದು ಜನ್ಮ ಸ್ವರ್ಗದಲ್ಲಿ, ಇನ್ನೊಂದು ಜನ್ಮ ಎಕ್ಸ್ಟ್ರಾ ಅಂದರೆ ಸತ್ಯುಗದಲ್ಲೂ ಒಂದು ಜನ್ಮ ಸಿಗಬೇಕು ಅಂತಂದರೆ 1 ವರ್ಷ, ಕನಿಷ್ಠ ಪಕ್ಷ 1 ವರ್ಷ ಪವಿತ್ರತೆ, ಸಾತ್ವಿಕ ಆಹಾರ, ಮುರುಳಿ ಕೇಳೋದು, ಅಮೃತ ವೇಳೆ ಯೋಗ ಮಾಡೋದು ಮಾಡಿರಲೇಬೇಕು. ಇದಿಲ್ಲದೆ ಬಾಬಾರವರು ಯಾರನ್ನೂ ಸತ್ಯುಗಕ್ಕೆ ಕಳಿಸೋದಿಲ್ಲ. ಇನ್ನು ಸತ್ಯುಗಕ್ಕೆ ಬರೋಣ. ಸತ್ಯುಗದ ಕೊನೆಯಿಂದ ನೋಡೋದಾದರೆ ಯೋಗಿ ಆತ್ಮರು ಅಂತ ಹೇಳ್ತಾರೆ. 2 ಕೋಟಿ ಆತ್ಮರು ಸತ್ಯುಗದಲ್ಲಿ ಕೊನೆಗೆ ಇರ್ತಾರಲ್ಲ, ಆ ಎಲ್ಲ ಆತ್ಮರನ್ನ ಯೋಗಿ ಆತ್ಮರು ಅಂತ ಕರೀತಾರೆ. ಇವರು ಪ್ಯೂರಿಟಿ ಫಾಲೋ ಮಾಡ್ತಾರೆ, ಸಾತ್ವಿಕ ಆಹಾರ ಮಾಡ್ತಾರೆ, ಈಶ್ವರ್ಯ ನಿಯಮಗಳಿಗೆ ಅನುಸಾರ ಎಲ್ಲವನ್ನೂ ಮಾಡ್ಕೋತಾರೆ. ಆದರೆ ಸಂಸ್ಕಾರ ಪರಿವರ್ತನೆಗಳಲ್ಲಿ ನಿಧಾನ ಆಗುತ್ತೆ, ಮಾಡಲೇಬೇಕು, ಆದರೆ ಸ್ವಲ್ಪ ನಿಧಾನ ಮಾಡ್ಕೊಂಡಿರ್ತಾರೆ. ಬಟ್ ಅಂತಿಮ ಘಟ್ಟದ ತಲುಪುವಷ್ಟೊತ್ತಿಗೆ ಖಂಡಿತವಾಗೂ ಸಂಸ್ಕಾರ ಪರಿವರ್ತನೆ ಮಾಡ್ಕೋತಾರೆ. ಇವರನ್ನ ಯೋಗಿ ಆತ್ಮರು ಅಂತ ಹೇಳ್ತಾರೆ. ಇವರು 2 ಕೋಟಿಯ ಕೆಟಗರಿಯಲ್ಲಿ ಬರ್ತಾರೆ. ಇದಾದ ನಂತರ ಇನ್ನೊಂಚೂರು ಹಿಂದಕ್ಕೆ ಹೋಗಬೇಕು, ಇನ್ನೂ ಹೆಚ್ಚಿನ ಜನ್ಮ ಪಡಿಬೇಕಂತಾಗ ಮಹಾಯೋಗಿ ಆತ್ಮರು ಅಂತಾರೆ.
ಇವರು ಸತ್ಯುಗದ ಆದಿಯಲ್ಲಿ ಬರುವಂತಹ 9 ಲಕ್ಷ ಆತ್ಮರಲ್ಲಿ ಸೇರೋದು ಈ ಮಹಾಯೋಗಿ ಆತ್ಮರು. ಇವರು 8 ಗಂಟೆ ಯೋಗ, 8 ಗಂಟೆ ಸೇವೆ ಮತ್ತೆ ತನ್ನ ತನು ಮನ ಧನವನ್ನ ಈ ಯಜ್ಞಕ್ಕೆ ಸಮರ್ಪಿಸ್ಕೋತಾರೆ. ಇವರುಗಳು ಮಹಾಯೋಗಿ ಆತ್ಮರು ಅನ್ಸ್ಕೋತಾರೆ. ಇವರಿಗಿಂತನೂ ಮೇಲೆ ಇದ್ದಾರೆ 16,108 108ರ ಮಾಲೆ ಮತ್ತು ಅಷ್ಟರತ್ನರ ಮಾಲೆ. ಈ 16,000ದಿಂದ ಮೇಲೆ ಇದಾರಲ್ಲ, ಇವರೆಲ್ಲರೂ ಏಂಜಲ್ಸ್, ಫರಿಷ್ಠಾ ಆಗುವಂತಹ ಆತ್ಮರು, ಫರಿಷ್ಠಾ ಆಗಿರುವಂತಹ ಆತ್ಮರು, ಲೋಕ ಕಲ್ಯಾಣಕ್ಕಾಗಿ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡಿರುವಂತಹ ಆತ್ಮರು, ಸದಾ ಬೇಹದ್ದಿನ ಬುದ್ಧಿಯಲ್ಲಿ ಇರುವಂತಹ ಆತ್ಮರು. ಈಗ ನಾವು ನಮ್ಮ ಸಂಸ್ಕಾರಗಳಿಗೆ ಅನುಸಾರವಾಗಿ ನಮ್ಮ ಈಶ್ವರೀಯ ನಿಯಮಗಳ ಪಾಲನೆ ಮಾಡ್ತಿರುವುದನ್ನು ನೋಡಿಕೊಂಡು ನಾವು ಯಾವ ಕ್ಯಾಟಗರಿಗೆ ಬರ್ತಾ ಇದ್ದೀವಿ ಅಂತ ನಮಗೆ ನಾವೇ ನಿರ್ಧರಿಸಿಕೊಳ್ಳಬೇಕು. ಖಂಡಿತವಾಗಿಯೂ ಇಷ್ಟು ಕ್ಲಾಸ್ ಕೇಳ್ತಾ ಇದ್ದೀವಿ ಅಂದಾಗ ಸ್ನೇಹಿ ಸಹಯೋಗಿ ಕ್ಯಾಟಗರಿಗಂತೂ ಬರ್ತಾ ಇಲ್ಲ. ಆದಷ್ಟು ಯೋಗಿ, ಮಹಾಯೋಗಿ ಮತ್ತು ಫರಿಷ್ಠಾ ಗ್ರೂಪಿಗೆ ಹೋಗುವಂಥ ಆತ್ಮರು ನಾವೆಲ್ಲರೂ ಆಗೋಣ. ಆದಷ್ಟು ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಣ. ಎಲ್ಲರೂ ಸ್ವಮಾನದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಸಮ್ಮಾನವನ್ನು ಕೊಡುವಂತಹ ಆತ್ಮರು ನಾವಾಗೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ.